ಸೌದಿ ಅರೇಬಿಯಾ ಇದೇ ಕೆಂಪು ಸಮುದ್ರದ ಮುಖಾಂತರ ತನ್ನ ಯೋಜನೆಗಳನ್ನು, ತನ್ನ ತೈಲ ರಫ್ತನ್ನು ಇತ್ಯಾದಿ ಮಾಡ್ತಾ ಇತ್ತಲ್ಲ, ಇದೀಗ ಅದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನದ ಭಾಗವಾಗಿ ಒಂದು ಯಮನ್ನ ಹೌತಿ ಪಡೆಯವರು ಅನೇಕ ದಿನಗಳಿಂದ ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿ ಆಗ್ತಾ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ಅದನ್ನು ಎದುರಿಸುವುದಕ್ಕೆ ಒಂದು 50 ರಾಷ್ಟ್ರಗಳ ನೇತೃತ್ವದಲ್ಲಿ ಒಂದು ಒಕ್ಕೂಟವನ್ನು ರಚನೆ ಮಾಡುವ ಹಂತಕ್ಕೆ ಸೌದಿ ಅರೇಬಿಯಾ ಮುಂದಾಗ್ತಾ ಇದೆ. ಬಿಕಾಸ್ ಆಫ್ ರೆಡ್ ಸಿಯನ್ನು ರಕ್ಷಣೆ ಮಾಡಬೇಕು ಅಂತ. ಹಾಗಾದರೆ ಯಾವ್ಯಾವ ದೇಶಗಳು ಬರ್ತಾ ಇದೆ? ಹಿಂದೆ ಅಂಥದ್ದೊಂದು ಪ್ರಯತ್ನಗಳಾಗಿತ್ತಾ? ಖಂಡಿತ ಆಗಿತ್ತು. ರೆಡ್ ಸಿ ರಕ್ಷಣೆ ಮಾಡುವುದಕ್ಕಾಗಿ, ಮತ್ತೊಂದು ದೇಶದ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನು ತಡೆಯುವ ಕಾರಣಕ್ಕಾಗಿ ಬೇರೆ ಬೇರೆ ಒಕ್ಕೂಟಗಳ ರಚನೆ ಆಗಿದ್ದ ಇತಿಹಾಸ ಇಡೀ ಜಾಗತಿಕವಾಗಿದೆ. ಹಾಗಾದರೆ ಏನಿದು 50 ರಾಷ್ಟ್ರಗಳ ಒಕ್ಕೂಟ? ಏನು ಎಲ್ಲದರ ಬಗ್ಗೆಯೂ ಕೂಡ ಡಿಟೇಲ್ ನೋಡೋಣ. ಕೆಂಪು ಸಮುದ್ರಕ್ಕೆ 50 ರಾಷ್ಟ್ರಗಳ ಬೃಹತ್ ಕವಚ ಸಿಗ್ತಾ ಇದೆ. ನೀವು ನೋಡಿ, ಯಾವಾಗ ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ವಿಧಿಸುವ ಬಗ್ಗೆ ಮತ್ತು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಲ್ಲ, ಅವಾಗೊಂದು 60 ರಾಷ್ಟ್ರಗಳು ಸೇರಿಕೊಂಡು ಏನು ಮಾಡಿದ್ರು, ನಾವು ಒಗ್ಗಟ್ಟಾಗಬೇಕು, ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಇದೀಗ ವಾಣಿಜ್ಯ ಹಡಗುಗಳ ರಕ್ಷಣೆಗಾಗಿ ಕೆಂಪು ಸಮುದ್ರದಲ್ಲಿ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಸೌದಿ ಅರೇಬಿಯಾ ಘೋಷಣೆ ಮಾಡಿತು. ಹೌತಿ ಬಂಡುಕೋರರ ಈ ದಾಳಿಯನ್ನು ತಡೆಯೋದಕ್ಕೆ ಅಮೆರಿಕ, ಪಾಕಿಸ್ತಾನ ಸೇರಿದಂತೆ 50 ದೇಶಗಳಿಗೆ ಸೌದಿ ಅರೇಬಿಯಾದವರು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. 50 ಮುಸ್ಲಿಂ ಮತ್ತು ಪ್ರಮುಖ ಜಾಗತಿಕ ರಾಷ್ಟ್ರಗಳು ಒಂದೇ ವೇದಿಕೆಯಲ್ಲಿ ಸೇರಿ ಮಿಲಿಟರಿ ಮತ್ತು ನೌಕಾ ರಕ್ಷಣೆಗೆ ಇದೀಗ ಒಪ್ಪಂದವನ್ನು ಮಾಡಿಕೊಂಡಿರೋದು. ಕೆಂಪು ಸಮುದ್ರದ ರಕ್ಷಣೆಗೆ ಮೊಟ್ಟ ಮೊದಲ ಬಾರಿಗೆ ಸೌದಿ ಅರೇಬಿಯಾ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಜಾಗತಿಕವಾಗಿ ಇದು ಮೊಟ್ಟ ಮೊದಲ ಬಾರಿಗೆ. ಇಲ್ಲಿಯ ತನಕ ಏನು ಮಾಡ್ತಾ ಇದ್ರು, ಗಲ್ಫ್ ಮತ್ತು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅಮೆರಿಕದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದ್ರು. ಇದೀಗ ಅಮೆರಿಕದ ಮೇಲೆ ಇರುವಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಪ್ರಾದೇಶಿಕ ಶಕ್ತಿಗಳನ್ನು ಭದ್ರತೆಗೆ ಬಳಕೆ ಮಾಡಿಕೊಳ್ಬೇಕು ಅಂತ. ಜಗತ್ತಿನ ಒಟ್ಟು ವ್ಯಾಪಾರದ 12ರಿಂದ 15% ಎಲ್ಲ ಆಗುತ್ತೆ. ಸರಕು 30% ಇಲ್ಲೆಲ್ಲ ಆಗುತ್ತೆ. ಸೌದಿ ಮತ್ತು ಯಮನ್ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಈಜಿಪ್ಟ್, ಸುಡಾನ್, ಎರಿಟ್ರಿಯಾ, ಸೊಮಾಲಿಯನ್ ಎಲ್ಲ ದೇಶಗಳು ಇದರ ಅಕ್ಕಪಕ್ಕದಲ್ಲಿ ಇರುವುದು. ಹೀಗಾಗಿ ಒಂದು 50 ದೇಶಗಳನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿ, ಇಡೀ ರೆಡ್ ಸಿಗೆ 2 ಎಂಟ್ರಿ ಮತ್ತು ಎಕ್ಸಿಟ್ಗಳಿರೋದು. ಒಂದು ಬಾಬಲ್ ಮುಂದೆ ಮತ್ತು ಸೂಯೆಜ್ ಕಾಲುವೆ. ಇದರಲ್ಲಿ ಯಾವುದಾದ್ರೂ ಒಂದು ಬಂದಾದರೂ ಕೂಡ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗುತ್ತೆ. ಇದೀಗ ಅವರೇನು ಮಾಡ್ತಿದ್ದಾರೆ, ಬಾಬಲ್ ಮಂದೇಬ್ ಎನ್ನುವಂತಹ ಈ ತಾಣ ಏನಿದೆ, ಈ ಎಂಟ್ರಿ ಏನಿದೆ, ಅದನ್ನು ಬಂದ್ ಮಾಡುವ ಮುಖಾಂತರ ಸೌದಿ ಅರೇಬಿಯಾಕ್ಕೆ ಒಂದು ಪೆಟ್ಟು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸೌದಿ ಅರೇಬಿಯಾ ಏನು ಮಾಡ್ತು, ಇದನ್ನು ರಕ್ಷಣೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು 50 ದೇಶಗಳ ಒಕ್ಕೂಟಕ್ಕೆ ಇದೆಲ್ಲವೂ ಕೂಡ ಆಗ್ತಾ ಇದೆ. ನೀವು ನೋಡಿ, 2023ರಲ್ಲಿ ಒಂದು ಬೆಳವಣಿಗೆ ಆಯಿತು. ಹೌತಿ ಬಂಡುಕೋರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇದೇ ರೆಡ್ ಸಿ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಸಹಾಯಕ್ಕೆ ಬಂದಿದ್ದೆ ಅದು ಇದೇ ಅಮೆರಿಕ. ಅವತ್ತು ಸಹಾಯಕ್ಕೆ ಬಂದಿತ್ತು. 20 ರಾಷ್ಟ್ರಗಳ ಒಕ್ಕೂಟ 2023 ಅಂದರೆ 3 ವರ್ಷಗಳ ಹಿಂದೆ ರಚನೆ ಆಗಿತ್ತು. 2026ರಲ್ಲಿ ಪುನರಪಿ ಹೌತಿಗಳಿಂದ ಹಂಗಾಗ್ತಾ ಇದೆ. ಇದೀಗ 50 ರಾಷ್ಟ್ರಗಳ ಒಕ್ಕೂಟ ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಬೇರೆ ಬೇರೆ ಈ ಜಲಮಾರ್ಗಗಳಲ್ಲಿ, ಸಮುದ್ರ ಮಾರ್ಗಗಳಲ್ಲಿ ಎಲ್ಲ ಸೊಮಾಲಿಯನ್ ಹಡಗುಗಳತನ ಆದಂತಹ ಸಮಯದಲ್ಲೂ ಕೂಡ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಇಂಥದ್ದೊಂದು ಒಕ್ಕೂಟ ರಚನೆ ಆಗಿತ್ತು. ಭಾರತ ಅದರಲ್ಲಿತ್ತು. ಇದೀಗ ಸೌದಿ ಅರೇಬಿಯಾ ನೇತೃತ್ವದಲ್ಲಿ ಎಲ್ಲ ಆಗಿದೆ. ನೋಡೋಣ ಏನಾಗುತ್ತೆ. ಹೌತಿ ಅಟ್ಟಹಾಸಕ್ಕೆ ಬ್ರೇಕ್ ಬೀಳ್ತಾ ಇರೋದು. ಸಮುದ್ರ ಪಡೆಯ ತಂತ್ರವನ್ನು ಯಾರು ರಚನೆ ಮಾಡ್ಕೊಂಡಿರೋದು? ಇದೇ ಸೌದಿ ಅರೇಬಿಯಾದವರು ಮಾಡ್ಕೊಂಡಿದ್ದಾರೆ. ಹಡಗುಗಳನ್ನು ಒಂಟಿಯಾಗಿ ಕಳಿಸುವ ಬದಲು ಕನ್ವಾಯ್ ಮಾದರಿಯಲ್ಲಿ ಅದನ್ನು ರಕ್ಷಣೆ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಏನೇನಾಗಿತ್ತು, ಸ್ವಲ್ಪ ಈ ಹೌತಿಗಳ ಬಗ್ಗೆ ನಾವು ನೋಡಬೇಕು. ಯಾಕೆ ಹಿಂಗೆ ದಾಳಿ ಆಗುತ್ತೆ ಏನು ಅಂತ. ಯಮನ್ನ ಉತ್ತರದ ಒಂದು ಪ್ರಾಂತ್ಯ ಅದು. ಆ ಪ್ರಾಂತ್ಯದಲ್ಲಿ ಮುಸ್ಲಿಮರ ಒಂದು ಉಪಪಂಗಡ ಇದೆ. ಹೆಂಗೆ ಕನೆಕ್ಟ್ ಆಗುತ್ತೆ ನೋಡಿ ನೀವು. ಜೈದಿ ಸಮುದಾಯ ಅಂತ ಕರೀತಾರೆ ಅದನ್ನು. ಆ ಜೈದಿ ಸಮುದಾಯದ ಹಕ್ಕುಗಳ ರಕ್ಷಣೆಗಾಗಿ ಹುಸೇನ್ ಬದ್ರುದ್ದೀನ್ ಅಲ್ ಹೌತಿ ಅನ್ನುವಂಥ ಒಬ್ಬ ವ್ಯಕ್ತಿ ಚಳುವಳಿ ಮಾಡೋದಕ್ಕೆ ಶುರು ಮಾಡಿದ. ಆತನ ಹೆಸರಿನಿಂದ ಶುರುವಾಗಿದ್ದೆ ಈ ಹೌತಿ ಬಂಡುಕೋರರ ಪಡೆ. ಇದು ಒಂದು ಬೆಳವಣಿಗೆ. ಇದಾದ ನಂತರ ಯಮನ್ ಸರ್ಕಾರ, ಅಧಿಕೃತವಾಗಿದ್ದಂಥ ಯಮನ್ ಸರ್ಕಾರ ಏನು ಮಾಡ್ತು, ಅನ್ಯಾಯ ಮಾಡ್ತಾ ಇದೆ, ಸೌದಿ ಅರೇಬಿಯಾದ ಮಾತು ಕೇಳ್ತಾ ಇದೆ ಅಂತ, ಅದರ ಪ್ರಭಾವ ಹೆಚ್ಚಾಗ್ತಾ ಇದೆ ಅಂತ ಆ ಹೋರಾಟ, ಹಕ್ಕುಗಳು ಇದ್ದಿದ್ದು ದೇಶ ವಿರೋಧಿ ಇತ್ಯಾದಿ ಹೋರಾಟ ಆಗಿದ್ದೆಲ್ಲವೂ ಶುರುವಾಯಿತು. ಯಮನ್ನ ಸರ್ಕಾರಿ ಪಡೆಗಳು ಹೌತಿ ಅಂದರೆ ಅಲ್ ಹೌತಿ ಅನ್ನುವಂಥ ವ್ಯಕ್ತಿ ಏನಿದ್ದ ಆ ವ್ಯಕ್ತಿಯನ್ನು ಕೊಂದರು. ಅದಾದ ನಂತರ ಅವರ ಸಹೋದರ ಅಬ್ದುಲ್ ಮಲ್ಲಿಕ್ ಅಲ್ ಹೌತಿ ಅನ್ನುವಂಥ ವ್ಯಕ್ತಿ ಇದರ ನಾಯಕತ್ವವನ್ನು ತೆಗೆದುಕೊಂಡ. 2004ರಿಂದ 2010 6 ವರ್ಷಗಳ ಸಮಯದಲ್ಲಿ ಯಮನ್ ಸರ್ಕಾರದ ವಿರುದ್ಧ 6 ಭೀಕರ ಯುದ್ಧಗಳನ್ನು ಇದೇ ಹೌತಿಗಳು ಮಾಡಿದರು. 2009ರಲ್ಲಿ ಇವರನ್ನು ಹತ್ತಿಕ್ಕೋದಕ್ಕೆ ಸೌದಿ ಅರೇಬಿಯಾ ನೇರವಾಗಿ ಸೈನ್ಯವನ್ನು ಯಮನ್ಗೆ ಕಳಿಸ್ತು. ಆಗಲೂ ಕೂಡ ಸೌದಿಗಳ ಮೇಲೆ ಹೌತಿಗಳು ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟರು. 2011ರಲ್ಲಿ ಅಬ್ದುಲ್ ಸಲೇ ಅಧಿಕಾರವನ್ನು ಕಳೆದುಕೊಂಡ್ರು. ಈ ಸಮಯದಲ್ಲಿ ಅಂದರೆ ಯಮನ್ನನ್ನು ಆಳ್ತಾ ಇದ್ದಂಥ ವ್ಯಕ್ತಿ ಈ ಸಮಯದಲ್ಲಿ ಇದನ್ನು ಹೌತಿಗಳ ಬಳಕೆ ಮಾಡಿಕೊಳ್ತಾರೆ. ಬಳಕೆ ಮಾಡಿಕೊಂಡ ನಂತರ
ಸೌದಿ ಅಂದರೆ ಯಮನ್ನ ಅಧ್ಯಕ್ಷನಾದಂತಹ ಮನ್ಸೂರ್ ಹಾದಿ ಈತ ಏನು ಮಾಡಿಬಿಡ್ತಾನೆ, ಸೌದಿ ಅರೇಬಿಯಾಕ್ಕೆ ಪಲಾಯನ ಮಾಡುವ ಪ್ರಯತ್ನವನ್ನು ಮಾಡಿದ್ದ. ಹೀಗೆ ಪಲಾಯನ ಆದ ನಂತರ ಹೌತಿಗಳ ಬೆಂಬಲಕ್ಕೆ ಬಂದು ನಿಂತವ್ರು ಯಾರು ಅಂತ ಹೇಳಿದ್ರೆ ಇದೇ ಇರಾನ್. ಅವರಿಗೆ ಹಣ ಕೊಟ್ಟರು, ತಾಂತ್ರಿಕವಾಗಿ ಶಸ್ತ್ರಾಸ್ತ್ರಗಳನ್ನು ಇತ್ಯಾದಿ ಕೊಟ್ಟು ಹೇಗೆ ಹೆಜ್ಬುಲ್ಲಾವನ್ನು ಕಟ್ಟೋ ಪ್ರಯತ್ನವನ್ನು ಮಾಡಿದ್ರು, ಇಲ್ಲಿ ಹೌತಿಗಳನ್ನು ಕಟ್ಟಿ ಸೌದಿ ಅರೇಬಿಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಒಂದು ಸನಾ ಎನ್ನುವಂಥ ಒಂದು ಪ್ರದೇಶವನ್ನು ಹೌತಿಗಳು ವಶಪಡಿಸಿಕೊಳ್ತಾರೆ. ಹುದೈದಾ ನಗರ ಎನ್ನುವಂಥ ಒಂದು ವಶವನ್ನು ಪಡೆದುಕೊಳ್ತಾರೆ. ಯಾವ ಹುದೈದಾ ನಗರ ಅಥವಾ ಬಂದರ್ ನಗರ ಅಂತ ಕರೀತಾರೆ, ಆ ಹುದೈದಾ ನಗರ ಇದೇ ರೆಡ್ ಸಿಯ ಪಕ್ಕದಲ್ಲಿರುವುದು. ಯಾವಾಗ ಹುದೈದಾ ಬಂದರು ನಗರ ಯಾವಾಗ ಹೌತಿಗಳ ಪರವಾಗಿ ಬರುತ್ತೋ ಅವತ್ತು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಗಳು ಶುರುವಾಯಿತು. ಅವತ್ತು ಹಾಗೆ ಶುರುವಾದಂತಹ ಈ ದಾಳಿ ಇವತ್ತು ಹಡಗಿನ ಮೇಲೆ ಕಂಟಿನ್ಯೂಟಿವ್ ಆಗ್ತಾ ಇದೆ. 2015ರಲ್ಲಿ ಇದೇ ಹೌತಿಗಳ ವಿರುದ್ಧ ದಾಳಿ ಮಾಡಬೇಕು, ಇವುಗಳ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಡೆಸೆಸ್ಟಿವ್ ಸ್ಟಾರ್ಮ್ ಕಾರ್ಯಾಚರಣೆಯನ್ನು ಸೌದಿ ಅರೇಬಿಯಾದವರು ತೆಗೆದುಕೊಂಡಿದ್ರು. ಅಮೆರಿಕಾದವರಿಗೆ ಇವರಿಗೆಲ್ಲ ಸಹಾಯ ಮಾಡಿದ್ರು. ಆದರೂ ಕೂಡ ಅವತ್ತು ಸೌದಿ ಅರೇಬಿಯಾ ಈ ಕಾರ್ಯಾಚರಣೆಯಲ್ಲಿ ಸೋತಿತ್ತು. ಒನ್ಸ್ ಅಗೇನ್ ಅವರ ವಿರುದ್ಧ ಸೌದಿ ಅರೇಬಿಯಾ ಕಾರ್ಯಾಚರಣೆಗಳಿದೆ. ನೋಡೋಣ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ ಅಂತ. ಇವೆಲ್ಲದರ ನಡುವೆ ಕೆಂಪು ಸಮುದ್ರ ಯಾಕೆ ಇಷ್ಟೊಂದು ಮುಖ್ಯ? ನಾವು ಇರಾನ್ ಅಮೆರಿಕ ಯುದ್ಧ ಬಂದಾಗ ಹಾರ್ಮುಜ್ ಜಲಸಂಧಿ ಯಾಕೆ ಮುಖ್ಯ, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಏಷ್ಯಾ ಮತ್ತು ಯುರೋಪನ್ನು ಸಂಪರ್ಕ ಮಾಡುವಂತಹ ಕಿರಿದಾದ ಮತ್ತು ವೇಗದ ಜಲಮಾರ್ಗ ಇದು. ನೀವು ನೋಡಿ, ಒಂದು ಜಲಮಾರ್ಗ ಏನಾದರೂ ಕೈ ಕೊಟ್ಟು ಬಿಟ್ರೆ, ಅಸ್ತವ್ಯಸ್ತ ಆಗಿಬಿಟ್ರೆ, ನಾವು ಆಫ್ರಿಕಾ ಖಂಡವನ್ನು ಸುತ್ತುವರೆದು ಎಲ್ಲ ಹಡಗುಗಳು ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ದೊಡ್ಡ ಮಟ್ಟದ ಆತಂಕ ಮತ್ತು ದೊಡ್ಡ ಮಟ್ಟದ ಆರ್ಥಿಕವಾಗಿ ಅದು ಹೊಡೆತ ಬೀಳುತ್ತೆ. ಏಷ್ಯಾ, ಯುರೋಪ್, ಆಫ್ರಿಕಾ ಖಂಡಗಳನ್ನು ಸಂಪರ್ಕ ಮಾಡಬಲ್ಲಂತಹ ಒಂದು ಸಮುದ್ರ ಮಾರ್ಗ ಅಂತ ಇದೆಲ್ಲವೂ ಕೂಡ ಕೆಂಪು ಸಮುದ್ರ ಸುಯೇಜ್ ಕಾಲುವೆ ಮುಖಾಂತರ ಹಿಂದೂ ಮಹಾಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಮಾಡುತ್ತೆ. ಈ ಮಾರ್ಗ ಇಲ್ಲದೆ ಇದ್ದರೆ ನಾನು ಅವಾಗಲೇ ಹೇಳಿದ ಹಾಗೆ ಆಫ್ರಿಕಾವನ್ನು ಸುತ್ತು ಹಾಕಿ ಬರಬೇಕಾದಂಥ ಪರಿಸ್ಥಿತಿ. ಏನಾಗುತ್ತೆ ಆಫ್ರಿಕಾ ಸುತ್ತಿ ಹಾಕಿ ಬಂದರೆ? ಸರಿಸುಮಾರು 6000 ಕಿಲೋಮೀಟರ್ ಹೆಚ್ಚಳ ಆಗುತ್ತೆ. 10 ರಿಂದ 14 ದಿನಗಳ ಕಾಲ ವಾಣಿಜ್ಯ ಹಡಗುಗಳನ್ನು ಎಕ್ಸ್ಟ್ರಾ ಡೇಸ್ ಓಡಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ವಿಮೆಯ ಹಣ ಹೆಚ್ಚಳ ಆಗುತ್ತೆ. ಹಣ ಹೆಚ್ಚಳ ಆದಾಗ ನೀವು ಒಟ್ಟಾರೆ ಅದನ್ನು ಖರೀದಿ ಮಾಡುವಂಥ ಹಣ ಹೆಚ್ಚಳ ಆಗುತ್ತೆ. ತೈಲ ಮಾರುಕಟ್ಟೆಯಲ್ಲಿ ಅಸ್ತವ್ಯಸ್ತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಟ್ಟು ವಾಣಿಜ್ಯ ವ್ಯಾಪಾರದ 12 ರಿಂದ 15% ವ್ಯಾಪಾರ ಇಲ್ಲ ಆಗುತ್ತೆ. ಕಂಟೈನರ್ ಸಾಗಣೆ 30% ಈ ಮುಖಾಂತರ ಆಗುತ್ತೆ. ಸುಯೇಜ್ ಕಾಲುವೆ, ಬಾಬೆಲ್ ಮಂದೆಬ್ ಜಲಸಂಧಿಯ ಜಾಗತಿಕ ಆರ್ಥಿಕತೆ ಉಸಿರಾಟದ ನಾಳುಗಳು ಅಂತ ಕರೀತಾರೆ. ನಾನು ಅವಾಗಲೇ ಹೇಳಿದೆ, ಎಕ್ಸಿಟ್ ಮತ್ತು ಎಂಟ್ರಿ ಇರುವಂಥದ್ದು 2 ಕೇಂದ್ರಗಳು ಮಾತ್ರ. ಇವುಗಳನ್ನು ಬಂದು ಮಾಡುವ ಪ್ರಯತ್ನವನ್ನು ಹೌತಿಗಳು ಮಾಡ್ತಾ ಇದ್ದಾರೆ. ಈ ಮಾರ್ಗದಲ್ಲಿ 9 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಮತ್ತು LNG ಪೂರೈಕೆ ಆಗುತ್ತೆ ಪ್ರತಿನಿತ್ಯವೂ ಕೂಡ. ಜಗತ್ತಿಗೆ ನಾವು ಇಂಟರ್ನೆಟ್ ಏನು ಬರುತ್ತಲ್ಲ, ಒಟ್ಟು ಇಂಟರ್ನೆಟ್ ಡೇಟಾ ಸಾಗಿಸುವ 15ಕ್ಕೂ ಹೆಚ್ಚು ಸಬ್ಮರೀನ್ ಕೇಬಲ್ಗಳು ಇದೇ ಕೆಂಪು ಸಮುದ್ರದ ತಳಭಾಗದಲ್ಲಿ ಹಾದು ಹೋಗಿವೆ. ಒಂದು ವೇಳೆ ಅದು ಬಂದ ಆದರೆ ಅಲ್ಲಿ ಯುದ್ಧದ ಆತಂಕದ ವಾತಾವರಣ ನಿರ್ಮಾಣವಾದರೆ ಎಲ್ಲ ಕೇಬಲ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂಥ ಆತಂಕ ಇದೆ. ಈ ಒಟ್ಟಾರೆ ಕಾರಣಗಳಿಗಾಗಿ ಕೆಂಪು ಸಮುದ್ರ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೀವು ಏಷ್ಯಾದಿಂದ ಯುರೋಪಿಗೆ ಅಕ್ಕಿಯನ್ನು ಸಾಗಾಟ ಮಾಡಬೇಕು, ಚಹಾವನ್ನು ಸಾಗಾಟ ಮಾಡಬೇಕು, ಆ ಕಾರಣಕ್ಕಾಗಿ ಕೆಂಪು ಸಮುದ್ರ ಬೇಕು. ನೀವು ಯುರೋಪ್ನಿಂದ ಅಂದರೆ ಏಷ್ಯಾಗೆ ಏನಾದರೂ ತೈಲ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡು ಬರಬೇಕಂದ್ರಾಗಲೂ ಕೂಡ ಇದೇ ಕೆಂಪು ಸಮುದ್ರ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಅದು ಮುಖ್ಯ ಆಗುತ್ತೆ. ಇದರ ರಕ್ಷಣೆಗಾಗಿ 50 ರಾಷ್ಟ್ರಗಳ ಒಕ್ಕೂಟ. ಇವೆಲ್ಲದರ ನಡುವೆ ಹಡಗುಗಳ ಮೇಲೆ ತೆರಿಗೆ, ಹೌತಿಗಳ ಸುಲಿಗೆ. ಹೇಗೆ ಇರಾನ್ನ ಆಯಾಜಿಸಿ ನಾವು ತೆರಿಗೆ ವಿಧಿಸ್ತೀವಿ, ಸೇವಾ ಶುಲ್ಕವನ್ನು ವಿಧಿಸ್ತೀವಿ ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ ಒಂದು ಹಂತಕ್ಕೆ ಹೋಗಿ ಅದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಿಕೊಂಡಿತ್ತು, 44 ಪ್ರಶ್ನೆಗಳನ್ನು ಕೇಳುವ ಹಂತಕ್ಕೆ ಹೋಗಿತ್ತು. ಅದೇ ರೀತಿಯಾಗಿ ಹೌತಿಗಳು ಒಂದು ಶುಲ್ಕವನ್ನು ಅಥವಾ ಸುಲಿಗೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಶುಲ್ಕ ಅಲ್ಲ, ಇದು ಸುಲಿಗೆ. ಇದು ವಾಣಿಜ್ಯ ಹಡಗುಗಳ ಮೇಲೆ ತೆರಿಗೆ ವಿಧಿಸುವುದಕ್ಕೆ ಹೌತಿ ಬಂಡುಕೋರರು ರಹಸ್ಯವಾಗಿ ಸಂಚನ್ನು ಮಾಡಿಕೊಂಡಿದ್ದಾರೆ. ಇರಾನ್ ಅಧಿಕಾರಿಗಳ ಸಲಹೆಯಂತೆ ಹಡಗುಗಳಿಂದ ಹಣ ವಸೂಲಿಗೆ ಇಲ್ಲೆಲ್ಲ ಸಿದ್ಧವಾಗಿರೋದನ್ನು ನೋಡ್ತಾ ಇದ್ದೀವಿ. ಹೆಂಗೆ ಇದು ಒಂದು ಬೆಳವಣಿಗೆ ಆಗಿದೆ. ಅಲ್ಲಿ ಏನು ಬೆಳವಣಿಗೆ ಅಂತ ಹೇಳಿದರೆ, ಯಾವುದೋ ಒಂದು ಹಡಗು, ವಾಣಿಜ್ಯ ಹಡಗು ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ, ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಅವರನ್ನು ಸಂಪರ್ಕ ಮಾಡ್ತಾರೆ ಯಾರು? ಹೌತಿಗಳು. ನಿಮ್ಮ ಹಡಗು ಯಾವುದೇ ದಾಳಿಗೆ ಒಳಗಾಗದೆ ಆರಾಮಾಗಿ ಈ ಜಲಸಂಧಿ ಮುಖಾಂತರ ಹೋಗಬೇಕು ಅಂತ ಹೇಳಿದ್ರೆ ನಾವು ಸೂಚಿಸಿದ ಬ್ಯಾಂಕ್ ಅಕೌಂಟ್ಗೆ ಅಥವಾ ನಾವು ಸೂಚಿಸಿದ ಮಧ್ಯವರ್ತಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಹಣವನ್ನು ಕೊಡಬೇಕು ಅಂತ ಯಾರು? ಹೌತಿಗಳು ಷರತ್ತನ್ನು ಹಾಕ್ತಿದ್ದಾರೆ ಅಂತ ಬರ್ತಾ ಇರುವಂತಹ ಮಾಹಿತಿ. ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಏನಾಗಿತ್ತು, ನೀವು ಇದನ್ನು ಬಳಕೆ ಮಾಡಿದರೆ ನೀವು ಹಣವನ್ನು ಕೊಡಬೇಕು ಅಂತ ನಿಯಮವನ್ನು ತೆಗೆದುಕೊಂಡಿದ್ರು ಅವರು.
ನೀವು ಹಾರ್ಮುಜ್ ಜಲಸಂಧಿ ಬಳಕೆ ಮಾಡ್ತೀರಾ, 16 ಕೋಟಿ ರೂಪಾಯಿ ನಮ್ಗೆ ಟ್ಯಾಕ್ಸ್ ಕಟ್ಟಿ ಅಷ್ಟೇ, ಟೋಲ್ ವಿಧಿಸ್ತೀವಿ ಅಷ್ಟೇ. ಆದರೆ ಇಲ್ಲಿ ಹೌತಿಗಳು ಮಾಡ್ತಾ ಇರುವಂಥ ಬೆಳವಣಿಗೆ ಏನು, ನೀವು ಬಳಕೆ ಮಾಡ್ತೀರಿ, ನಿಮ್ಮ ಮೇಲೆ ದಾಳಿ ಆಗ್ಬೋದು, ದಾಳಿ ಆಗದೇ ಇರಬಾರ್ದು, ಆದರೆ ನಿಮಗೆ ದಾಳಿ ಆಗಬಾರದು, ನೀವು ಆರಾಮಾಗಿ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಹಣವನ್ನು ಕೊಡಬೇಕು ಅಂತ ಇಂಥದ್ದೊಂದು ಬೇಡಿಕೆಯನ್ನು ಇಡ್ತಿದ್ದಾರೆ ಅಂತ ಇದರ ವಿರುದ್ಧವೂ ಕೂಡ ದೊಡ್ಡ ಮಟ್ಟದ ಆಕ್ಷೇಪಣೆಗಳು ಬಂದಿರೋದನ್ನು ನೋಡ್ತಾ ಇದ್ದೀವಿ. ನಾವು ಅನೇಕ ಬಾರಿ ಈ ಅಂತಾರಾಷ್ಟ್ರೀಯ ಸಮುದ್ರ ನಿಯಮಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಒಂದು ಜಲಸಂಧಿ ಎಲ್ಲ ವಾಣಿಜ್ಯ ಹಡಗುಗಳಿಗೂ ಕೂಡ ಮುಕ್ತವಾಗಿರಬೇಕು, ಯಾವುದೇ ಕಾರಣಕ್ಕಾಗಿಯೂ ದಾಳಿ, ಪ್ರತಿದಾಳಿ ಅಥವಾ ಟೋಲ್ ವಿಧಿಸುವಂತಹ, ಹಣ ಸಂಗ್ರಹಿಸುವಂತಹ ಯಾವ ಕೆಲಸಕ್ಕಾಗಿಯೂ ಕೂಡ ಅಲ್ಲಿಯ ಸರ್ಕಾರ ಪ್ರಾಧಿಕಾರಗಳೆಲ್ಲ ಮುಂದಾಗಬಾರ್ದು ಅಂತ. ಇನ್ನೂ ಒಂದು ನಿಯಮ ಇದೆ ಅಲ್ಲಿ ಮುಂದುವರೆದು. ಏನು ನಿಯಮ ಇದೆ ಅಂತ ಹೇಳಿದ್ರೆ, ಯಾವುದೊಂದು ಸರ್ಕಾರದ ಭಾಗವಾಗಿರದೆ ಈ ರೀತಿಯಾಗಿ ಬಂಡಾಯವಾಗಿರುವಂಥ ಒಂದು ಸಂಘಟನೆ ಅಥವಾ ಒಟ್ಟಾರೆ ಈ ಜನಸಮೂಹ ಏನಿದೆ, ಅಂದರೆ ಹೌತಿ ಬಂಡುಕೋರರು ಅಂತ ನಾವೇನು ಕರಿತೀವಿ, ಅಂತಹ ಬಂಡುಕೋರರಿಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಣ ವಸೂಲಿ ಮಾಡುವಂತಹ ನಿಯಮ ಅಂತಾರಾಷ್ಟ್ರೀಯ ಕಡಲ ನಿಯಮಗಳಲ್ಲಿಲ್ಲ. ಅದರ ವಿರುದ್ಧ ಇವರು ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಆಕ್ರೋಶ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಸೌದಿ ಅರೇಬಿಯಾ ಒಂದು ನಿರ್ಧಾರ ತೆಗೆದುಕೊಂಡಿದೆ, ಅಮೆರಿಕಾದ ನೆರವು ನಮಗೆ ಬೇಡ. ನಾವು ನಿನ್ನೆ ಜಪಾನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ನೋಡಿದ್ವಿ. ಯಾವ ಜಪಾನ್ ಶಾಂತಿಯ ಬಗ್ಗೆ 1945ರಿಂದ ಒಂದು ನಿಲುವನ್ನು ತೆಗೆದುಕೊಂಡಿತ್ತು, ಇದೀಗ ಶಾಂತಿಯನ್ನು ಪಕ್ಕಕ್ಕಿಟ್ಟು ಯುದ್ಧಕ್ಕೆ ಬೇಕಾದಂಥ ಸನ್ನದ್ಧತೆ ಮಾಡ್ಕೊಳ್ತಾ ಇದೆ. ಬಿಕಾಸ್ ಅಮೆರಿಕಾದ ಜೊತೆಗೆ ಅವತ್ತು ಒಪ್ಪಂದ ಆಗಿತ್ತು, ಅದರಿಂದ ನಾವು ಹೊರಗಡೆ ಬರಬೇಕು, ಅಮೆರಿಕಾದ ಮೇಲಿರುವಂಥ ಡಿಪೆಂಡೆನ್ಸಿ ನಮ್ಮಿಂದ ಕಡಿಮೆ ಆಗಬೇಕು ಅಂತ. ಸೌದಿ ಅರೇಬಿಯಾದ ಆಲೋಚನೆ ಕೂಡ ಅದೇ ಇದೆ. ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಮೇಲೆ ನಮ್ಮ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ, ಆದರೆ ಅಮೆರಿಕ ತನ್ನ ಯುದ್ಧದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಒಂದು ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾರೆ, ಇರಾನ್ ವಿರುದ್ಧ ದಾಳಿ ಮಾಡ್ತಾರೆ, ಜಾಗತಿಕವಾಗಿ ಎಲ್ಲೆಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೋ ಅವುಗಳನ್ನು ಮುತುವರ್ಜಿ ವಹಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆ ಮುತುವರ್ಜಿಯ ನಡುವೆ ನಮಗೆಲ್ಲ ಕೈ ಕೊಟ್ಬಿಡ್ತಾರೋ ಎನ್ನುವಂಥ ಆತಂಕ ಯಾರಿಗಿದೆ ಅಂತ ಹೇಳಿದ್ರೆ, ಇದೇ ಸೌದಿ ಅರೇಬಿಯಾ ಸೇರಿದಂತೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗಿದೆ. ಈ ಕಾರಣಕ್ಕಾಗಿ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ. ನಾನು ಅವಾಗಲೇ ನಿಮಗೆ 2015ರಲ್ಲಿ ಇದೇ ಹೌತಿಗಳ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಂಡಿದ್ರು, ಕಾರ್ಯಾಚರಣೆ ಮಾಡಿದ್ರು, ಆಪರೇಷನ್ ಡಿಸಿಸ್ಟಿವ್ ಸ್ಟಾರ್ಮ್ ಅಂತ. ಅವತ್ತು ಅಮೆರಿಕಾವು ಕೂಡ ಇದಕ್ಕೆ ಸಹಾಯ ಮಾಡಿತ್ತು, ಸೌದಿ ಅರೇಬಿಯಾದ ಜೊತೆಗೆ ನಾವು ನಿಲ್ತೀವಿ ಅಂತ. ಹೆಂಗೆ ಸಹಾಯ ಮಾಡಿತ್ತು? ನಿಮಗೆ ಇಂಧನ ಮರುಪೂರ್ಣ ಮಾಡ್ತೀವಿ, ನಿಮಗೆ ದಾಳಿ ಆಗದಂತೆ ನೋಡ್ಕೊಳ್ತೀವಿ, ನಿಮಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು ಸೇರಿದಂತೆ ತಾಂತ್ರಿಕವಾಗಿ ಮ್ಯಾಪಿಂಗು, ಏನೇನು ಲೊಕೇಶನ್ಗಳು ಬೇಕು ಎಲ್ಲವನ್ನೂ ಕೂಡ ಕೊಡ್ತೀವಿ ಅಂತ ಅಮೆರಿಕಾದವರು ಮೊದಲು ಹೇಳಿದರು. ಇದಾದ ನಂತರ ಏನಾಯಿತು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಸರ್ಕಾರ ಬದಲಾಯಿತು. ಡೊನಾಲ್ಡ್ ಟ್ರಂಪ್ ಹೋದ್ರು, ಆ ಸ್ಥಾನಕ್ಕೆ ಜೋ ಬೈಡನ್ ಅಧಿಕಾರಕ್ಕೆ ಬಂದರು. ಜೋ ಬೈಡನ್ ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ, ಈ ಕಾರ್ಯಾಚರಣೆಯ ವಿರುದ್ಧ ಅಮೆರಿಕ ಏನು ಸಹಾಯವನ್ನು ಮಾಡ್ತಾ ಇತ್ತು ಸೌದಿ ಅರೇಬಿಯಾಕ್ಕೆ, ಇನ್ಮೇಲೆ ನಾವು ನಿಮ್ಗೆ ಸಹಾಯ ಮಾಡಲ್ಲ, ನಿಮಗೆ ಇಂಧನ ಮರುಪೂರಣೆಯೂ ಕೂಡ ಮಾಡಲ್ಲ, ಅದಾದ ನಂತರ ನಿಮಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ, ನಿಮಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನು ಯಾವುದೂ ಕೂಡ ಕೊಡಲ್ಲ. ಬಿಕಾಸ್ ಇದು ನಿಮ್ಮಿಬ್ಬರ ನಡುವೆ ಆಗ್ತಾ ಇರುವಂತಹ ಜಗಳ, ಇದರಿಂದ ಜಾಗತಿಕವಾಗಿ ಏನು ಲಾಭ ಇಲ್ಲ ಅಂತ ಜೋ ಬೈಡನ್ ಕೈ ತೊಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಇವತ್ತು ಸೌದಿ ಅರೇಬಿಯಾ ಎಚ್ಚೆತ್ತುಕೊಳ್ತಾ ಇದೆ, ಅಮೆರಿಕ ಯಾವಾಗ ಬೇಕಾದರೂ ಕೂಡ ಕೈ ಕೊಡಬಹುದು, ಹೀಗಾಗಿ ನಾನು ನನ್ನ ಪಾಡಿಗಿರಬೇಕು ಅಂತ ತನ್ನ ಬಳಗ ಏನಿದೆ ಅದನ್ನು ಸೇರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ರೆಡ್ ಸಿ ವಿಚಾರದಲ್ಲಿ ಸೌದಿ ಅರೇಬಿಯಾದ ಎರಡನೇ ಪ್ರಯತ್ನ ಏನಾಗುತ್ತೆ ಕಾದು ನೋಡೋಣ.